ಈ ವಚನ ದರ್ಶನ ಅನ್ನೋದು ಬಸವಣ್ಣವ್ರ ಒಬ್ಬರಿಂದ ಅಲ್ಲ, ಇಡೀ 770 ಅಮರಂಗಣಗಳಿಂದನೂ ಕೂಡಿ ಬಂದಿದೆ. ಕೊನೆಯದಾಗಿ ಏನು ಅಂತಂದ್ರೆ, ನೀವು ಹೇಳ್ತಾ ಇದ್ದೀರಲ್ಲ, ಈಗ ನಾವು ಅಂಬಿಗರ ಚೌಡಯ್ಯನ ಒಂದು ವಚನ ತಗೊಂತೀವಿ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಬೀಳುವ ಲೊಟ್ಟೆ ಮೂಳರನ್ನು ಕಂಡರೆ ಗಟ್ಟಿ ಪಾದರಕ್ಷೆ ಹಿಡಿದು ಲೊಟಲೊಟನೆ ಬಡಿ ಅಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ಅವರು. ಸೊ ಹೀಗಾಗಿ ಲಿಂಗಾಯತ ಧರ್ಮ, ನಾವು ಏನಾದರೂ ಈ ರೀತಿ ಹಿಂದೂ ಧರ್ಮ ಭಾಗ ಅಂತ ಬೇರೆ ಬೇರೆ ವಿಚಾರಗಳು ಹೇಳ್ತಿರಲ್ಲ, ಅಂಥವ್ರಿಗೆ ನಾವು ಏನು ಈ ಅಂಬಿಗರ ಚೌಡಯ್ಯನ ವಚನನ ನಾವು ಹೇಳಬೇಕಾಗತ್ತೆ. ಯಾಕಂದರೆ ಈ ಥರ ಹೋಗಿ ನಾವು ನಮ್ಮ ಎಲ್ಲ ಮುಂದಿನ ಪೀಳಿಗೆದವರು ಅದ್ರ ಹಿಂಭಾಗಲಕರಾಗಿ ಹೋದರೆ ಈ ರೀತಿ ವಚನಗಳು ನಮ್ಮ ಪಾದರಕ್ಷೆ ತಗೊಂಡು ನಾವೇ ಹೊಡ್ಕೊಳ್ಳುವಂಥ ಕಾಲಮಾನ ಬರಬಾರ್ದು ಅನ್ನೋದು ಒಂದು ನಮ್ಮ ಆಶಯ. ಇಷ್ಟಲಿಂಗದಲ್ಲಿ ನಿಷ್ಠೆ ಗಟ್ಟಿಗೊಳ್ಳಬೇಕಾದ್ರೆ ಈ ರೀತಿ ಅಭಿಪ್ರಾಯಗಳನ್ನು ಹೇಳಬೇಕು. ಮಾಹೇಶ್ವರ ಸ್ಥಳದಲ್ಲಿ ಈ ರೀತಿಯ ವಚನಗಳು ಬರೀ ಅಂಬಿಗರ ಚೌಡಯ್ಯ ಅಲ್ಲ, ಭಾಳಷ್ಟು ಶರಣರು ಈ ರೀತಿಯ ಅಭಿಪ್ರಾಯಗಳನ್ನು ಹೇಳ್ಯಾರ. ನೀವು ಕಟ್ಟಿದ ಇಷ್ಟಲಿಂಗದಲ್ಲಿ ಸಮಸ್ತ ಭುವನ ಬ್ರಹ್ಮಾಂಡವನ್ನೊಳಗೊಂಡ ಪರವಸ್ತು ಎನ್ನ ಕರಸ್ಥಲದಲ್ಲಿಪ್ಪುದು ಅಂತಲೇ ನೀವು ಧರಿಸಬೇಕು ಅಂತ. ಹೌದಾ? ಹಿಂಗೆ ಹೇಳ್ಯಾರ. ಇದು ಅರಿಹಿನ ಕುರುಹು, ಪ್ರಜ್ಞೆಯ ಕುರುಹು. ನಿಮ್ಮ ಇಷ್ಟ ಯಾವ ದೈವವೋ ಅದರ ಕುರುಹೇ ಇದು ಅಂತ ತಿಳ್ಕೊಂಡ ಮಾಡಬೇಕು. ಅದಕ್ಕಾಗಿ ಅಂಕಿತನಾಮ ಸ್ವಾತಂತ್ರ್ಯವಿದೆ. ಹೌದಾ? ಆದರೆ ಬಸವಣ್ಣನವರಿಗೆ ಈ ವಚನ ಗೊತ್ತಿತ್ತು, ಅಂಬಿಗರ ಚೌಡಯ್ಯನವರು ಹೇಳಿದರು. ಆದರೆ ಆ ಕಲ್ಯಾಣ ಕ್ರಾಂತಿಯ ನಂತರದಲ್ಲಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದರು. ಹೌದಾ? ಸಂಗಮ ಅನ್ನೋದು ಅವರು ವಿದ್ಯಾಭೂಮಿ, ಬಾಲ್ಯವನ್ನು ಕಳೆದ ಭೂಮಿ. ಆ ಭೂಮಿಯೊಂದಿಗೆ ಅವ್ರಿಗಿದ್ದದ್ದೊಂದು ಅವಿನಾಭಾವ ಸಂಬಂಧ. ಭೂಮಿಯೊಂದಿಗೆ ಇದ್ದ ಸಂಬಂಧ ಅಧಿದೈವದೊಂದಿಗೆ ಇರಂಗಿಲ್ಲೇನು? ಬಸವಣ್ಣನವರಿಗೆ ಕೂಡಲ ಸಂಗಮ ದೇವ ಅನ್ನೋದು ಪ್ರಥಮವೂ ದೈವವೇ, ಅಂತಿಮವೂ ದೈವವೇ. ಯಾವಾಗ ಅವರಿಗೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ಅಂತ ಶೂನ್ಯ ಸಂಪಾದನೆಯಲ್ಲಿ ಬರುವಂಥ ಕೊನೆಯ ವಚನಗಳನ್ನು ಹೇಳ್ತಾರೆ ಅವರು. ಅವ್ರು ಎಷ್ಟು ನೊಂದಿದ್ರು ಅನ್ನೋದು ಎಲ್ಲವೂ ವಚನ ಸಾಹಿತ್ಯದಲ್ಲಿದೆ. ಆವಾಗೂ ಅಂಕಿತನಾಮ ಕೂಡಲ ಸಂಗಮವೇ. ಕೂಡಲ ಸಂಗಮ ದೇವನೇ ಅವರಿಗೆ ಸರ್ವಸ್ವ. ಹೌದಾ? ಕೂಡಲ ಸಂಗಮ ಅನ್ನೋದೊಂದು ಸ್ಥಾವರಲಿಂಗ ಅಲ್ಲೇನು? ಸೌರಾಷ್ಟ್ರದಿಂದ ಬಂದಿರುವಂಥ ಆದಯ್ಯ ಶರಣರು, ಅವರು ಸೌರಾಷ್ಟ್ರ ಸೋಮೇಶ್ವರ ಅಂತ ಅವ್ರ ಅಂಕಿತನಾಮವನ್ನು ಬಳಸ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ 12ನೇ ಶತಮಾನದಿಂದ ಇವತ್ತಿನವರೆಗೂ ಅತ್ಯಂತ ಹೆಚ್ಚು ಸಿದ್ಧರಿಗೆ ಮತ್ತು ಸಾಧಕರಿಗೆ ಆಕರ್ಷಕವಾದ ಭೂಮಿ. ವಚನಕಾರರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ, ಅಕ್ಕ ಮಹಾದೇವಿ, ಚನ್ನಮಲ್ಲಿಕಾರ್ಜುನನೇ ನಮ್ಮ ಅಧಿದೈವ ಅಂತ ಎಷ್ಟೋ ವಚನಗಳಲ್ಲಿ ಹೇಳ್ತಾರೆ. ಮತ್ತು ಅವ್ರು ಹಿಂದೂಗಳಲ್ಲ ಅಂತ ಹೆಂಗೆ ಹೇಳ್ತಾರೆ? ಉರ್ಲಿಂಗ ಪೆದ್ದಿಗಳು ಅತಿ ಹೆಚ್ಚು, ಅತ್ಯಂತ ನಿಮ್ನ ವರ್ಗಕ್ಕೆ ಸೇರಿದಂಥ ಶರಣ ಅತಿ ಹೆಚ್ಚು ವೈದಿಕ ಸಂಸ್ಕೃತ ಶ್ಲೋಕಗಳನ್ನು, ಉಕ್ತಿಗಳನ್ನು ವಚನ ಸಾಹಿತ್ಯದಾಗ ಬಳಸಿದ್ರೆ ಉರ್ಲಿಂಗ ಪೆದ್ದಿಗಳು. ಆ ಬಳಿಕ ಚನ್ನಬಸವಣ್ಣನವರು ತಮ್ಮ ಈ ಷಟ್ಸ್ಥಲ ಸಿದ್ಧಾಂತದ ನಿರೂಪಣೆಯಲ್ಲಿ ಅತಿ ಹೆಚ್ಚು ಆಧಾರ ತಗೊಂಡಿದ್ದು ಕೂಡ ಚನ್ನಬಸವಣ್ಣನವರದ. ನಾವು ಇದನ್ನು ಹೇಳ್ತಾ ಇರೋದು, ನಾವು ಇದನ್ನು ನೀವು ಒಪ್ಪರಿ ಅಂತ ಅಲ್ಲ, ಆದರೆ ಹಿಂಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.